ಬಿಜೆಪಿಯವರು ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ್ದೀನಿ ಈ ವಿಚಾರವನ್ನು. ಯತ್ನಾಳ್ ಬಳಿಕ ಇನ್ನಿಬ್ಬರನ್ನ ಉಚ್ಚಾಟನೆ ಮಾಡಿದ್ದಾರೆ. ತುಂಬ ಗಟ್ಟಿ ನಿರ್ಧಾರವನ್ನು ತಗೊಂಡಿದೆ ಬಿಜೆಪಿ. 5 ಶೋಕಾಸ್ ನೋಟಿಸನ್ನು ಸರ್ವ್ ಮಾಡಿದೆ. ಇಬ್ಬರ ವಿರುದ್ಧ ಕಠಿಣ ಕ್ರಮವನ್ನು ತಗೊಂಡಿದೆ. ಯತ್ನಾಳ್, ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್. ಅಂದರೆ ಅಶಿಸ್ತನ್ನು ಸಹಿಸಲ್ಲ ಅಂತ ಹೈಕಮಾಂಡ್ ಸಂದೇಶವನ್ನು ರವಾನೆ ಮಾಡಿದೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಶಾಸಕರ ಸಂಖ್ಯೆ ಕುಸಿತವಾದರೂ ಪರವಾಗಿಲ್ಲ, ಆದರೆ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ನಾವು ಸಹಿಸುವುದಿಲ್ಲ ಅಂತ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಆರಂಭದಿಂದಲೂ ಕೂಡ ಕಾಂಗ್ರೆಸ್ಗೆ ಕಾಲಿಟ್ಟೇ ಮಾತನಾಡ್ತಾ ಇದ್ರು. ಅದಕ್ಕೆ ಈಗ ಅವರು ಪ್ರತಿಫಲವನ್ನು ತೆರ್ತಾ ಇದ್ದಾರೆ. ಪದೇ ಪದೇ ಡಿ.ಕೆ. ಶಿವಕುಮಾರ್ ನಿವಾಸಕ್ಕೆ ಭೇಟಿ ನೀಡ್ತಾ ಇದ್ದರು ಶಾಸಕರು. ಇವರಿಬ್ಬರು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಸಾರ್ವಜನಿಕ ಸಭೆಯಲ್ಲಿ CM ಮತ್ತು DCM ಅನ್ನು ಹೊಗಳ್ತಾ ಇದ್ದರು. ಇವೆಲ್ಲ ಪಕ್ಷಕ್ಕೆ ಮುಜುಗರವನ್ನು ತರತಕ್ಕಂಥ ವಿಚಾರ. ಹಂಗೆ ಮಾಡ್ತಾ ಇದ್ದದ್ದು. ಆಮೇಲೆ ಅವರೇ ಹೇಳಿದ್ರಲ್ಲ ಎಸ್ ಟಿ ಸೋಮಶೇಖರ್, ಇದು ಎಕ್ಸ್ಪೆಕ್ಟೆಡ್, 1 ವರ್ಷದಿಂದನೇ ಆಗಬೇಕಾಗಿತ್ತು ಅಂತ. ಸೊ ಹಾಗಾಗಿ ಇದು ನಿರೀಕ್ಷಿತ. ಸಾರ್ವಜನಿಕರ ಸಭೆಯಲ್ಲಿ CM DCM ಇಬ್ಬರನ್ನು ಕೂಡ ಹೊಗಳೋದು ಪಕ್ಷಕ್ಕೆ ಅದು ಮುಜುಗರ ತರತಕ್ಕಂಥ ವಿಚಾರ. ಹಾಗಾಗಿ ಕೊನೆಗೂ ಕೂಡ ಈಗ ವಿರೋಧ ಪಕ್ಷದಲ್ಲಿದ್ದರೂ ಪರವಾಗಿಲ್ಲ, ಸಂಖ್ಯೆ ಕಡಿಮೆ ಆದರೂ ಪರವಾಗಿಲ್ಲ, ನಾವು ಈ ಕಠಿಣ ಕ್ರಮ ತಗೊಳ್ತೀವಿ ಅಂತ ಒಂದು ಮೆಸೇಜನ್ನು ಪಾಸ್ ಮಾಡಿದೆ ಹೈಕಮಾಂಡ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಂಡ. ರವೀಶ್, ಈಗ ಹಾಗೆ ನೋಡೋಕೆ ಹೋದರೆ BJP ಹತ್ರ ಹೇಗಾದರೂ ಮಾಡಿ ಸರ್ಕಾರವನ್ನು ರಚನೆ ಮಾಡೇ ಬಿಡಬೇಕು ಅಂತಕ್ಕಂಥ ನಂಬರ್ ಏನು ಇರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಮುಂದಿನ 5 ವರ್ಷ ನಾವು ವಿರೋಧ ಪಕ್ಷದಲ್ಲೇ ಕೂರಬೇಕಾಗತ್ತೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಹೋಗಬೇಕು, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ಅವ್ರು ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ನಾವು ಸಹಿಸಲ್ಲ ಅಂತ. ಹಾಗಾಗಿ ಈ ಒಂದು ಧೈರ್ಯವಾದ ನಿರ್ಧಾರಕ್ಕೆ ಬಂತ ಅಂತ. ಅರವಿಂದ್, ಖಂಡಿತವಾಗಿ ಕೂಡ ಒಂದು ಲೋಕಸಭೆ ಚುನಾವಣೆ ಕಾರಣಗಳಿಗೋಸ್ಕರವಾಗಿ ಎಲ್ಲವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಸಹಿಸಿಕೊಂಡಿದ್ರು. ಜೊತೆಗೆ ಕೆಲ ಪ್ರಕ್ರಿಯೆಗಳನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನ ಒಳಗಡೆ ಹೇಳ್ತಾ ಇದ್ರು ಕೂಡ ಬಹಿರಂಗವಾಗಿ ಅದನ್ನು ಚಾಲೂ ಮಾಡ್ತಾ ಇರಲಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಇಷ್ಟೊಂದು ವೀಕ್ ಆಗಿಬಿಡುತ್ತಾ ಅನ್ನೋ ಪ್ರಶ್ನೆ ಕೂಡ ಮನೆ ಮಾಡಿತ್ತು. ಎಲ್ಲ ಕಡೆಗಳಲ್ಲೂ ಕೂಡ ಸಂಘದ ಕಾರ್ಯಕರ್ತರಿಂದ ನಿಷ್ಠಾವಂತ ಕಾರ್ಯಕರ್ತರೆಲ್ಲರೂ ಕೂಡ ಬಿಜೆಪಿ ಹೈಕಮಾಂಡ್ ಈ ರೀತಿಯ ನಡೆಯನ್ನು ಏನು ಏತಕ್ಕಾಗಿ ತೋರ್ತಾ ಇದೆ, ಅಂದರೆ ಈ ರೀತಿಯ ಅಶಿಸ್ತನ್ನು ಏತಕ್ಕಾಗಿ ಸಹಿಸ್ಕೊಳ್ತಾ ಇದೆ ಅನ್ನೋ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ರು. ಆದರೆ ಡಿಲೇ ಮಾಡ್ತಾನೆ ಬರ್ತಾ ಇತ್ತು. ರಾಜಕೀಯ ಕಾರಣಗಳಿಗೋಸ್ಕರ ಮತ್ತು ಸಂಘಟನಾ ಕಾರಣಗಳಿಗೋಸ್ಕರವಾಗಿ ಬಿಜೆಪಿ ಹೈಕಮಾಂಡ್ ಎಲ್ಲ ಒಂದು ಕಡೆ ನಾವು ಸರಿಯಾದ ಸಮಯದಲ್ಲೇ ಒಂದು ರೀತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅನ್ನೋ ಸಂದೇಶವನ್ನು ರವಾನೆ ಮಾಡಿದರು. ಹಾಗಾಗಿ ಮೊದಲ ಹಂತವಾಗಿ ಯತ್ನಾಳ್, ಈಗ 2ನೇ ಹಂತವಾಗಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್, ಮುಂದಿನ 3ನೇ ಹಂತವಾಗಿ ಅಂದರೆ ಈಗಾಗಲೇ ಕೆಲವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಶಾಸಕ BP ಹರೀಶ್ ಅವರಾಗಿರ್ಬೋದು, ರೇಣುಕಾಚಾರ್ಯ ಆಗಿರ್ಬೋದು, ಇವರು ಕೂಡ ಶೋಕಾಸ್ ನೋಟಿಸ್ ಕೊಟ್ಟು ಅವರು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಮುಂದೆಯೂ ಕೂಡ ಪಕ್ಷದ ವಿರುದ್ಧ ಏನಾದರೂ ಚಟುವಟಿಕೆಗಳನ್ನು ನಡೆಸಿದ್ರೆ, ಬಹಿರಂಗವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ನಡೆಗಳನ್ನು ಯಾರೇ ತೋರಿದ್ರು ಕೂಡ ನಮ್ಮ ಒಂದು ರೀತಿಯಲ್ಲಿ ಅಸ್ತ್ರ ಈ ಒಂದು ಉಚ್ಚಾಟನೆ ಅನ್ನೋದನ್ನು ಕೂಡ ಒಂದು ರೀತಿಯ ಸಂದೇಶ ರವಾನೆ ಮಾಡೋರಿದ್ದಾರೆ. ಆ ಕಾರಣಗಳಿಗೋಸ್ಕರವಾಗಿ ಈಗ ಸೋಮಶೇಖರ್ ಮತ್ತು ಹೆಬ್ಬಾರ್ ಅವ್ರನ್ನ ಅಂತಿಮವಾಗಿ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು. ಯಾಕೆಂದರೆ ಉಚ್ಚಾಟನೆ ಮಾಡಿ ನೀವು ಹೇಳ್ದಂಗೆ ಬಲ ಈಗ ನಮಗೆ ಬೇಕೇ ಬೇಕು, ಅವಶ್ಯಕತೆ ಇದೆ ಅಂತೇನಿಲ್ಲ. ಹೇಗಿದ್ರೂ ಕೂಡ ನಾವು ವಿರೋಧ ಪಕ್ಷದಲ್ಲೇ ಇದ್ದೇವೆ. ಹಾಗಾಗಿ ನೋಡೋಣ, ಆದರೆ ಸಂಘಟನೆಯನ್ನು ಗಟ್ಟಿ ಮಾಡ್ಕೊಳ್ಳೋಣ ಅನ್ನೋ ನಿರ್ಧಾರಕ್ಕೆ ಬಂದಿರ್ಬೋದು. ಇದರ ಮೂಲಕ ಎಲ್ಲೋ ಒಂದು ಕಡೆ ಸಂಘಟನೆಯಲ್ಲಿ ಆಗಬೇಕಾದ ಬದಲಾವಣೆಗಳ ಪ್ರಕ್ರಿಯೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಅನ್ನೋ ಸುಳಿವನ್ನು ಬಿಜೆಪಿ ಹೈಕಮಾಂಡ್ ಕೊಟ್ಟಿದೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ರೀತಿಯ ಒಂದು ರೀತಿಯಲ್ಲಿ ಶಿಸ್ತನ್ನು ಸರಿದಾರಿಗೆ ತರುವಂತಹ ಕೆಲಸವನ್ನು ಕೂಡ ಬಿಜೆಪಿ ಹೈಕಮಾಂಡ್ ಮಾಡ್ಬೋದು ಅನ್ನೋ ನಿರೀಕ್ಷೆಯಲ್ಲಿ ಅವರ ಪಕ್ಷದ ಕಾರ್ಯಕರ್ತರು ಮತ್ತು ಸಂಘದ ಕೆಲ ಸದಸ್ಯರು ಕೂಡ ಇರ್ತಕ್ಕಂಥದ್ದು. ಅರವಿಂದ್, ರೈಟ್. ಹಾಗೆ ಸಂಪರ್ಕದಲ್ಲಿ ರವೀಶ್, ಮತ್ತೆ ನಿಮ್ಮ ಜೊತೆ ನಾನು ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಎಕ್ಸ್ಪೆಕ್ಟೆಡ್, ಬಟ್ ಯಾವಾಗ ಆಗುತ್ತೆ ಅಂತಕ್ಕಂಥದ್ದು ಗೊತ್ತಿರಲಿಲ್ಲ. ನಿರೀಕ್ಷಿತ ಇಬ್ಬರನ್ನು ಉಚ್ಚಾಟನೆ ಮಾಡ್ತಕ್ಕಂಥದ್ದು, ಅದನ್ನು ಈಗ ಹೈಕಮಾಂಡ್ ಮಾಡಿದೆ.